ಸೈನೂರಿನಲ್ಲಿ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಅಭಿಯಾನ, ಕುಟುಂಬ ರಾಜಕಾರಣ ತೊಲಗಿಸಲು ನಿರುಪಾಧಿಕೆ ಗೋಮರಸಿ ಕರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮಂಗಳವಾರ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಅಭಿಯಾನ ಯಶಸ್ವಿಯಾಗಿ ನಡೆಯಿತು. ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಆರಂಭವಾದ ಅಭಿಯಾನ ಕನಕದಾಸ ವೃತ್ತ, ಮಹಾತ್ಮ ಗಾಂಧೀಜಿ ವೃತ್ತ, ಬಸವೇಶ್ವರ ವೃತ್ತ ಮಾರ್ಗವಾಗಿ ಹಳೆ ಬಜಾರ್ ಮೂಲಕ ಸಾಗಿ ಜನರಿಗೆ ಜಾಗೃತಿ ಮೂಡಿಸಲಾಯಿತು. ಅಭಿಯಾನವನ್ನು ಉದ್ದೇಶಿಸಿ ಮಾತನಾಡಿದ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾಧಿಕೆ ಗೋಮರಸಿ ಅವರು, ಸಿಂಧನೂರು ತಾಲೂಕಿನ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ, ಲಂಚಾವತಾರ ತುಂಬಿ ತುಳುಕುತ್ತಿದೆ. ಜನಸಾಮಾನ್ಯರ ಪರವಾಗಿ ಆಡಳಿತ ನಡೆಸುವ ಅಧಿಕಾರಿಗಳು ಜನರ ಕುಂದುಕೊರತೆಗಳಿಗೆ, ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ತಾಲೂಕಿನಲ್ಲಿ ಯುವಕರ, ವಿದ್ಯಾರ್ಥಿಗಳ, ಕೃಷಿ ಕಾರ್ಮಿಕರ, ರೈತರ, ಬಡವರ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ದುಪ್ಪಟ್ಟುಗೊಂಡಿದ್ದು, ಇವುಗಳ ಪರಿಹಾರಕ್ಕಾಗಿ ಬೀದಿಗಿಳಿದು ಹೋರಾಟ ಮಾಡುವ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮನ್ನಾಳುವ ಜನಪ್ರತಿನಿಧಿಗಳು ಮತ್ತು ಆಡಳಿತಾಧಿಕಾರಿಗಳು. ಕಾರಣ ತಾಲೂಕಿನ ಕುಟುಂಬ ರಾಜಕಾರಣ, ಹಣಬಲ, ತೋಳ್ಬಲ ರಾಜಕಾರಣ ನಡೆಯುತ್ತಿದೆ ಎಂದು ತಿಳಿಸಿದರು. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕನ್ನಡ ನೆಲ, ಜಲ, ಗಡಿ, ಭಾಷೆ, ಸಾಹಿತ್ಯ, ಸಂಸ್ಕೃತಿ ಉಳಿವಿಗಾಗಿ ಕನ್ನಡಿಗರ ಮೇಲೆ ಆಗುತ್ತಿರುವ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರದ ದಬ್ಬಾಳಿಕೆ, ದೌರ್ಜನ್ಯಗಳನ್ನು ವಿರೋಧಿಸಲು ಅವರಿಗೆ ಶಕ್ತಿ, ಸಾಮರ್ಥ್ಯ, ಚೈತನ್ಯವನ್ನು ತುಂಬಿ ಈ ನಾಡನ್ನು ರಕ್ಷಣೆ ಮಾಡುವಂತಹ ಸ್ಫೂರ್ತಿ ತುಂಬಲು ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತಾಲೂಕಿನಲ್ಲಿ ಪ್ರತಿನಿತ್ಯವೂ ಜನಸಾಮಾನ್ಯರ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದು, ಯಾವುದೇ ಇಲಾಖೆಯಲ್ಲಿ ಮತ್ತು ಅಧಿಕಾರಿಗಳಿಂದ ಭ್ರಷ್ಟಾಚಾರ ಹಾಗೂ ಅನ್ಯಾಯಕ್ಕೆ ಒಳಗಾದ ನಾಗರಿಕರು ಕೆಆರ್ಎಸ್ ಪಕ್ಷದ ಜೊತೆ ಸೇರಿ ಅನ್ಯಾಯವನ್ನು ಎದುರಿಸುವಂತಹ ಶಕ್ತಿಯನ್ನು ಪಡೆದುಕೊಳ್ಳಬೇಕು ಹಾಗೂ ಮುಂದಿನ ಚುನಾವಣೆಯಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡುವ ಮೂಲಕ ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಎನ್ನುವಂತಹ ಅಭಿಯಾನದಲ್ಲಿ ಇಡೀ ರಾಜ್ಯಾದ್ಯಂತ ಈ ಒಂದು ಅಭಿಯಾನವನ್ನ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ, ತಾಲೂಕಾ ಕೇಂದ್ರಗಳಿಗೆ, ಹೋಬಳಿ ಕೇಂದ್ರಗಳಿಗೆ, ಗ್ರಾಮಗಳಿಗೆ ಭೇಟಿ ಕೊಟ್ಟು ಇವತ್ತು ಕನ್ನಡಿಗರನ್ನ ಜಾಗೃತಿ ಮಾಡಬೇಕು. ಕೆಆರ್ಎಸ್ ಪಕ್ಷದ ವತಿಯಿಂದ ಶಕ್ತಿ, ಸಾಮರ್ಥ್ಯ, ಚೈತನ್ಯವನ್ನ ತುಂಬಬೇಕು ಅನ್ನುವಂತ ಕಲ್ಪನೆಯೊಂದಿಗೆ ಈ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿರ್ಬೋದು. ಈ ಅಭಿಯಾನದ ಮುಖ್ಯ ಉದ್ದೇಶ ಏನಂತಂದ್ರೆ, ಇವತ್ತು ಕನ್ನಡಿಗರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಅನ್ಯಾಯಗಳಾಗ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೋಸ ಆಗ್ತಾ ಇದೆ, ವಂಚನೆ ಆಗ್ತಾ ಇದೆ. ಕನ್ನಡಿಗರಿಗೆ ಸಿಗಬೇಕಾದಂತಹ ಮೂಲಭೂತ ಸೌಲಭ್ಯಗಳು, ಸೇವೆಗಳು, ಸೌಕರ್ಯಗಳು ಸಿಗ್ತಾ ಇಲ್ಲ. ಇವತ್ತು ಕರ್ನಾಟಕದ ಬಹಳ ವಿಶಾಲವಾಗಿದೆ. ಜಾಗತಿಕ ಸಂಪತ್ತು ಮತ್ತೆ ಭೌಗೋಳಿಕ ಸಂಪತ್ತನ್ನ ಹೊಂದಿರುವಂತಹ ಈ ರಾಜ್ಯದಲ್ಲಿ ನಮ್ಮನ್ನಾಡುವಂತಹ ರಾಜಕಾರಣಿಗಳಿಂದಾಗಿ, ನಮ್ಮನ್ನಾಡುವಂತಹ ಜನಪ್ರತಿನಿಧಿಗಳಿಂದಾಗಿ ಇವತ್ತು ಮೋಸಗಳಾಗ್ತಾ ಇದ್ದಾವೆ. ಹಾಗಾಗಿ ಇವತ್ತು ಕನ್ನಡಿಗರಿಗೆ ಆಗುವಂತ ಮೋಸವನ್ನ, ಕನ್ನಡಿಗರಿಗೆ ಆಗುವಂತ ವಂಚನೆಯನ್ನ ಇವತ್ತು ಪ್ರತಿಭಟನೆ ಮಾಡಬೇಕು, ಪ್ರತಿಭಟಿಸಬೇಕು. ಆ ಒಂದು ಪ್ರತಿಭಟನೆಗೆ ಬೇಕಾದಂತ ಶಕ್ತಿಯನ್ನ, ಚೈತನ್ಯವನ್ನ, ಧೈರ್ಯವನ್ನ ತುಂಬಬೇಕಂತ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಡೀ ರಾಜ್ಯಾದ್ಯಂತ ಸಂಚರಿಸ್ತಾ ಇದೆ. ಇವತ್ತು ಕರ್ನಾಟಕದಲ್ಲಿ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಅಕ್ರಮ, ಭ್ರಷ್ಟಾಚಾರ, ದಬ್ಬಾಳಿಕೆ, ದೌರ್ಜನ್ಯಗಳ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡಂತ ಏಕೈಕ ಪಕ್ಷ ಇವತ್ತು ಕೆಆರ್ಎಸ್ ಪಕ್ಷ. ಇವತ್ತು ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಕೃಷಿ ಕಾರ್ಮಿಕರಿಗೆ, ಬಡವರಿಗೆ, ಹಿಂದುಳಿದವರಿಗೆ, ಯಾವುದೇ ವರ್ಗದ ನಾಯಕರಿಗೆ ಮೋಸ ಆದರೆ, ವಂಚನೆ ಆದಲ್ಲಿ ನಾವು ಅವರ ಧ್ವನಿಯಾಗಿ ಅವರಿಗೆ ಬೆಂಬಲಕ್ಕೆ ನಿಂತ್ಕೊಂಡು ಅಲ್ಲಿ ಆಗುವಂತ ಮೋಸವನ್ನ ತಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ಸಿಂಧನೂರಿನಲ್ಲಿ ವಂಶ ಪಾರಂಪರ್ಯದ ರಾಜಕಾರಣ, ಕುಟುಂಬ ರಾಜಕಾರಣ, ಹಣಬಲದ, ತೋಳಬಲದ ಜಾತಿಯ ರಾಜಕಾರಣ ನಡೀತಾ ಇದೆ. ಆದ್ರೆ ಇವತ್ತು ಬಡವರು ಏನ್ ಮಾಡ್ತಾ ಇದ್ದಾರೆ, ಕೇವಲ ಜೈಕರಾಗ್ಲಿಕ್ಕೆ, ಅವರಿಗೆ ಸೇವೆ ಮಾಡ್ಲಿಕ್ಕೆ, ಅವರ ಮನೆಯ ಕೂಲಿ ಆಳುಗಳಾಗಿ ದುಡಿಲಿಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ಆದ್ರೆ ಇವತ್ತು ಬಡವರು ಕೂಡ ರಾಜಕಾರಣಕ್ಕೆ ಬರಬೇಕು. ಏನು ರೈತರು ಕೂಡ, ಹಿಂದುಳಿದವರು ಕೂಡ, ಯುವಕರು ಕೂಡ ಇವತ್ತು ಅವರಿಗೆ ನಾಯಕತ್ವದ ಜವಾಬ್ದಾರಿಯನ್ನು ಕೊಡಬೇಕಂತ ಇವತ್ತು ಕರ್ನಾಟಕ ರಾಷ್ಟ್ರ ಪಕ್ಷ ಕನ್ನಡಿಗರ ಪರವಾದಂತ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಯಾವುದೇ ವಿರೋಧ ಪಕ್ಷ ಮಾಡದೇ ಇರುವಂತ ಕೆಲಸವನ್ನು ಕರ್ನಾಟಕ ರಾಷ್ಟ್ರ ಪಕ್ಷ ಮಾಡ್ತಾ ಇದೆ. ಇವತ್ತು ರೈತರು, ವಿಶೇಷವಾಗಿ ನಮ್ಮ ರಾಯಚೂರು ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೆಳೆದಂತ ಬೆಳೆಗಳಿಗೆ ಇವತ್ತೆಲ್ಲ ಪರಿಹಾರ ಸಿಗ್ತಾ ಇಲ್ಲ. ಇವತ್ತು ನಾನು ಸಿಂಧನೂರಿನಲ್ಲಿ ನೋಡ್ತಾ ಇದ್ದೀನಿ, ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಎಂಎಲ್ಸಿಗಳು ಕೇವಲ ಪ್ರಚಾರಕ್ಕಾಗಿ ಅಲ್ಲಿ ಹೋಗಿ ಫೋಟೋಗಳನ್ನು ತೆಗೆದುಕೊಳ್ಳುವಂಥದ್ದು, ಅವರಿಗೆ ಭರವಸೆಗಳನ್ನು ನೀಡುವಂಥದ್ದು ಕೇವಲ ಸುದ್ದಿ ಮಾಧ್ಯಮಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ಆದ್ರೆ ತಳಮಟ್ಟದಿಂದ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ತಾ ಇಲ್ಲ. ಈ ಭಾಗದಲ್ಲಿ ವಿಶೇಷವಾಗಿ ಭತ್ತ ಬೆಳೀತಾರೆ, ಜೋಳ ಬೆಳೀತಾರೆ, ತೊಗರಿ ಬೆಳೀತಾರೆ.
ಬೇಕಾದಂತ ಬೆಂಬಲಗಳು ಸಿಗ್ತಾ ಇಲ್ಲ. ಏನು APMCಯಲ್ಲಿ ಹೋದ್ರೆ ಮೋಸ, ತಹಸೀಲ್ದಾರ್ ಕಚೇರಿಯಲ್ಲಿ ಹೋದ್ರೆ ಮೋಸ, ಪೊಲೀಸ್ ಸ್ಟೇಷನ್ನಲ್ಲಿ ಹೋದ್ರೆ ಮೋಸ, ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದ್ರೆ ಮೋಸ. ಹಾಗಾಗಿ ಇವತ್ತು ಜನರು ಎಚ್ಚೆತ್ತುಕೊಳ್ಬೇಕು, ಧೈರ್ಯ ಮಾಡಿ ಪ್ರಶ್ನೆ ಮಾಡುವಂತ ಎದಿಯಾರಿಕೆಯನ್ನು ಬೆಳೆಸ್ಕೊಳ್ಬೇಕು ಅನ್ನುವಂತ ಶಕ್ತಿಯನ್ನ ಚೈತನ್ಯವನ್ನು ತುಂಬಲಿಕ್ಕೆ ನಿಮ್ಮ ಜೊತೆಯಾಗಿ ನಾವಿದ್ದೀವಿ. ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ ಸಮಸ್ಯೆಗಳಿಗೆ ನಾವು ನಿಮಗೆ ಜೊತೆಯಾಗ್ತೀವಿ ಅನ್ನುವಂತ ಭರವಸೆಯನ್ನ ಕೊಡ್ಲಿಕ್ಕೆ ಇವತ್ತು ಇಡೀ ಜಿಲ್ಲಾದ್ಯಂತ ಓಡಾಡ್ತಾ ಇದೆ ಬಂಧುಗಳೇ. ಈ ಸಂದರ್ಭದಲ್ಲಿ ಯುವ ಘಟಕದ ರಾಜ್ಯ ಕಾರ್ಯದರ್ಶಿ ದ್ಯಾವಣ್ಣ ಫುಲ್ಲದಿನ್ನಿ, SC/ST ಘಟಕದ ಕಾರ್ಯದರ್ಶಿ ಬಸವಪ್ರಭು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್, ಜಿಲ್ಲಾ ಉಪಾಧ್ಯಕ್ಷರಾದ ಕೃಷ್ಣ ಸುಕ್ಕಲಪೇಟೆ, ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣಬಸಪ್ಪ ಹಂಚನಾಳ್, ಶರಣಪ್ಪ ಕವಿತಾಳ್, ವಿಶ್ವನಾಥ್ ನಾಯ್ಡು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಸಿಂಧನೂರು.